ಲೋಕಸಭಾ ಚುನಾವಣೆಗೆ ಇನ್ನೇನು ದಿನಗಣನೆ ಆರಂಭ ಆಗಿದೆ. ಹೀಗಿರುವಾಗ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಈ ಸಲ ಕಣಕ್ಕಿಳಿಸಬೇಕು ಅನ್ನುವಂತಹ ಚಿಂತನೆಗಳ ನಡುವೆ ಕಾಂಗ್ರೆಸ್ ಕೂಡ ತನ್ನದೇ ಆದಂತಹ ಸ್ಟ್ರಾಟಜಿಯನ್ನು ಬಳಸ್ತಾ ಇದೆ. ಒಂದ್ ವೇಳೆ ಬೆಂಗಳೂರು ಗ್ರಾಮಾಂತರಕ್ಕೆ ಡಾಕ್ಟರ್ ಮಂಜುನಾಥ್ ಅವರು ಫಿಕ್ಸ್ ಆದ್ರೆ ನಾವು ಹೇಗೆ ಫೈಟ್ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಲೆಕ್ಕಾಚಾರ ಜೋರು ಅನ್ನಲಾಗ್ತಾ ಇದೆ. ನಮ್ಮ ಪಾಲಿಗೆ ಡಾಕ್ಟರ್ ಮಂಜುನಾಥ್ ಅವರು ಆ ಭಾಗಕ್ಕೆ ಅಭ್ಯರ್ಥಿ ಆದ್ರೆ ಡೆಫಿನೆಟ್ಲಿ ಅದು ಟಫ್ ಟಾಸ್ಕ್ ಆಗುತ್ತೆ. ಆದ್ರೆ ಜೆಡಿಎಸ್ ಪಾಲಿಗೂ ನಾವು ಟಫ್ ಟಾಸ್ಕ್ ಅನ್ನ ಕೊಡ್ಲೇಬೇಕು ಅನ್ನೋದು ಡಿ.ಕೆ ಬ್ರದರ್ಸ್ನ ಹಠ ಅನ್ನಲಾಗ್ತಾ ಇದೆ. ಒಂದ್ ಕಡೆ ಬೆಂಗಳೂರು ಗ್ರಾಮಾಂತರ ಆದ್ರೆ ಮತ್ತೊಂದ್ ಕಡೆ ಮಂಡ್ಯ ಹಾಗೂ ಹಾಸನ ಇದೆಯಲ್ಲ, ಇಲ್ಲಿ ಜೆಡಿಎಸ್ ನ ಕಟ್ ಹಾಕೋಕೆ ಡಿ.ಕೆ ಬ್ರದರ್ಸ್ ಸಹ ಹೋಮ್ ವರ್ಕ್ ಅನ್ನ ಆರಂಭ ಮಾಡಿದ್ದಾರೆ ಅನ್ನೋ ಮಾಹಿತಿ. ಬೆಂಗಳೂರು ಗ್ರಾಮೀಣಕ್ಕೆ ಡಾಕ್ಟರ್ ಮಂಜುನಾಥ್ ಬಂದ್ರೆ ಅವರನ್ನ ಅಟ್ಯಾಕ್ ಮಾಡೋದು ಕಷ್ಟ. ಅದರ ಬದಲು ಹಾಸನ ಮಂಡ್ಯ ಆ ಕಡೆ ಟಫ್ ಆಗುವಂತೆ ಮಾಡ್ಬಿಟ್ರೆ ಜೆಡಿಎಸ್ ತನ್ನ ಅಸ್ತಿತ್ವ ಉಳಿಸ್ಕೊಳ್ಳೋಕೆ ಒಂದು ಪರದಾಡಬೇಕು ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆಗ ಬೆಂಗಳೂರು ಗ್ರಾಮಾಂತರ ಅಷ್ಟೇ ಅಲ್ಲ, ಬೇರೆ ಕಡೆಯೂ ಜೆಡಿಎಸ್ ಹೆಚ್ಚು ಆಸಕ್ತಿಯನ್ನ ತೋರಿಸಬೇಕಾಗುತ್ತೆ. ನಮ್ಮ ರಾಜಕೀಯ ಅಸ್ತಿತ್ವ ಅಲ್ಲಾಡಿಸೋ ಪ್ರಯತ್ನ ಮಾಡಿದ್ರೆ ಅವರ ಅಸ್ತಿತ್ವವೂ ಅಲ್ಲಾಡ್ಲಿ ಅಂತ ಖಡಕ್ ಕೌಂಟರ್ಗೆ ಡಿ.ಕೆ ಬ್ರದರ್ಸ್ ಮುಂದಾಗಿದ್ದಾರೆ ಅನ್ನಲಾಗ್ತದೆ. ಈಗ ಅಭ್ಯರ್ಥಿ ಬದಲಾವಣೆ ಸೇರಿದಂತೆ ಏನೆಲ್ಲ ಸಾಧ್ಯವೋ ಎಲ್ಲವೂ ಮಾಡೋಕೆ ಡಿ.ಕೆ ಬ್ರದರ್ಸ್ ಮಂಡ್ಯ ಹಾಗೂ ಹಾಸನ ಎರಡೂ ಜಿಲ್ಲೆಯ ನಾಯಕರ ಜೊತೆ ಪ್ರತ್ಯೇಕ ಸಭೆ ಹಾಗೂ ತಂತ್ರಗಾರಿಕೆಗೆ ಮುಂದಾಗಿದ್ದಾರೆ ಅನ್ನಲಾಗ್ತದೆ. ಇನ್ನೂ ಕೂಡ ಡಾಕ್ಟರ್ ಮಂಜುನಾಥ್ ಸ್ಪರ್ಧೆ ಮಾಡೋದು ಖಚಿತ ಆಗಿಲ್ಲ, ಬಟ್ ಅವರು ಅದಕ್ಕೆ ಪೂರಕವಾದ ಮಾತುಗಳನ್ನ ಆಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕೂಡ ಹೋಮ್ವರ್ಕ್ ಅನ್ನ ಆರಂಭ ಮಾಡಿದೆ. ಯಾವ ಎಮ್.ಎಲ್.ಎಗೆ ಏನೇನು ಫೋನ್ ಮಾಡಿ ಏನೇನು ಮಾತಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೋ ಅರಿವಿದೆ. ಎಲ್ಲ ಎಮ್.ಎಲ್.ಎಗಳು ಹೇಳ್ತಾ ಇದ್ದಾರೆ, ಅವ್ರವ್ರ ಸಂಬಂಧಿಕರು ಅವ್ರವ್ರ ಫ್ರೆಂಡ್ಸು ಯಾರ್ಯಾರ ಮುಖಾಂತರ ಪ್ರಯತ್ನ ಮಾಡಬೇಕು ನಡೀತಾ ಇದೆ ಅನ್ನೋ ಕೂಡ ನಮಗೆಲ್ಲ ಅರಿವಿದೆ. ಎಲ್ಲರ ಮೇಲೂ ನಿಗಾ ಇದೆ, ಎಲ್ಲ ಪಾರ್ಟಿಯವ್ರ ಮೇಲೂ ನಮ್ಗೆ ನಿಗಾ ಇದೆ. ಸೊ ಅದರಿಂದ ನಾವೇನು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ನಮ್ಮ ಬತ್ತಳಿಕೆಯಲ್ಲಿ ಏನಿದೆ ಅನ್ನೋದು ನನಗೆ ಗೊತ್ತಿದೆ. ಅವ್ರಿಗೂ ನಮ್ಮ ಹತ್ರ ಅವ್ರ ಬತ್ತಳಿಕೆಯಲ್ಲಿ ಏನು ನಮ್ಮ ಹತ್ರ ಇದೆ ಅಂತ ಅವ್ರಿಗೂ ಕೂಡ ಗೊತ್ತಿದೆ. ಅವರು ಏನೇನು ಚರ್ಚೆ ಮಾಡಿದ್ದಾರೆ ಅನ್ನೋದು ನಮಗೆಲ್ಲ ಅರಿವಿದೆ. ಯಾವ ಎಮ್.ಎಲ್.ಎಗೆ ಏನೇನು ಫೋನ್ ಮಾಡಿ ಏನೇನು ಮಾತಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೋ ಅರಿವಿದೆ. ಎಲ್ಲ ಎಮ್.ಎಲ್.ಎಗಳು ಹೇಳ್ತಾ ಇದ್ದಾರೆ, ಅವ್ರವ್ರ ಸಂಬಂಧಿಕರು ಅವ್ರವ್ರ ಫ್ರೆಂಡ್ಸು ಯಾರ್ಯಾರ ಮುಖಾಂತರ ಪ್ರಯತ್ನ ಮಾಡಬೇಕು ನಡೀತಾ ಇದೆ ಅನ್ನೋ ಕೂಡ ನಮಗೆಲ್ಲ ಅರಿವಿದೆ. ಎಲ್ಲರ ಮೇಲೂ ನಿಗಾ ಇದೆ, ಎಲ್ಲ ಪಾರ್ಟಿಯವ್ರ ಮೇಲೂ ನಮ್ಗೆ ನಿಗಾ ಇದೆ. ಸೊ ಅದರಿಂದ ನಾವೇನು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ನಮ್ಮ ಬತ್ತಳಿಕೆಯಲ್ಲಿ ಏನಿದೆ ಅನ್ನೋದು ನನಗೆ ಗೊತ್ತಿದೆ. ಅವ್ರಿಗೂ ನಮ್ಮ ಹತ್ರ ಅವ್ರ ಬತ್ತಳಿಕೆಯಲ್ಲಿ ಏನು ನಮ್ಮ